Hi, hello guys, welcome and welcome back to our YouTube channel. ಈಗ ಅಲ್ಲೇ ಕಸ್ತೂರಿ ನಗರದಿಂದ ಒಂದು ಪಿಕಪ್ ಸಿಕ್ತು ವೈಟ್ ಫೀಲ್ಡಿಗೆ. ಕಸ್ತೂರಿ ನಗರದಿಂದ ವೈಟ್ ಫೀಲ್ಡಿಗೆ ಹೋಗ್ತಾ ಇದ್ದೀನಿ. ಆಗಲೇ ಟ್ರಾಫಿಕ್ ಜಾಮ್ ಆಗೋಗುತ್ತೆ. ಅಲ್ಲೂ ಸ್ವಲ್ಪ ಟ್ರಾಫಿಕ್ ಇತ್ತು ಅಷ್ಟೇ. ಇಲ್ಲೇ ಯಾಕೋಡು ಸ್ವಲ್ಪ ಟ್ರಾಫಿಕ್ ಇಲ್ಲ. ಮುಂದೆ ನೋಡಬೇಕು ಹೆಂಗಿರುತ್ತೆ ಅಂತ. ನೋಡೋಣ ಬನ್ನಿ, ಡ್ರಾಪ್ ಮಾಡ್ಕೊಂಡು ಹೋಗೋಣ. ವೈಟ್ ಫೀಲ್ಡ್ ಡ್ರಾಪ್ ಆಯಿತು. ಅಲ್ಲೇ ಬೆಳಗಾವಿ ರೋಡಿಂದ ಒಂದು ಪಿಕಪ್ ತೊಗೊಂಡಿದ್ದೀನಿ. ಹಾಫ್ ಆನ್ ಅವರ್, ಒಂದು ಮುಕ್ಕಾಲು ಗಂಟೆಲಿ ಪಿಕಪ್ ಆಗ್ಬೋದು. ಚೆಕ್ ಮಾಡ್ಕೊಂಡು ಫೀಲ್ಡಿಂದ ಬೆಳಗಾವಿ ರೋಡ್ ಬಂದೆ. ಬೆಳಗಾವಿ ರೋಡ್ ಡ್ರಾಪ್ ಆಯಿತು. ಬೆಳಗಾವಿ ರೋಡ್ ಹತ್ರ ಇದ್ದೀನಿ. ಇಲ್ಲಿ ಅಪಾರ್ಟ್ಮೆಂಟ್ ಹತ್ರ ಡ್ರಾಪ್ ಆಯ್ತೀನಿ. ಈಗಾಗಲೇ ಟೈಮ್ 11 ಗಂಟೆ. ಡ್ಯೂಟಿಗಳು ಬರ್ತಾ ಇದೆ ಇಲ್ಲಿ. ನೋಡಬೇಕು ಮತ್ತು ಆಮೇಲೆ ಡ್ಯೂಟಿ ತಿಂಡಿ ಬಂದು ಚಿತ್ರಾನ್ನ ಇವತ್ತು ಇದ್ದೀನಿ. ಅಪಾರ್ಟ್ಮೆಂಟ್ ಹತ್ರ ಇದೆ. ಅಪಾರ್ಟ್ಮೆಂಟ್ ಇಲ್ಲೇ ಎಲ್ಲೋ ಪಿಕಪ್ ಇದೆ ಅಂದರು. HBL ಪಿಕಪ್ ಸಿಕ್ತು. ಇಲ್ಲೇ ಪಿಕಪ್ ಪಾಯಿಂಟ್ ಹತ್ರ ಬಂದಿದ್ದೀನಿ. ಕಸ್ಟಮರ್ ಬರ್ತೀನಿ ಅಂತಂದಿದ್ದೀನಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ಕಸ್ಟಮರ್ ಬಂದರು. ಕಸ್ಟಮರ್ನ ಪಿಕ್ ಮಾಡಿಕೊಂಡು HBL ಡ್ರಾಪ್ ಮಾಡೋಕ್ಕೆ ಹೋಗ್ತಿದ್ದೀನಿ. ನೋಡೋಣ. ಆಲ್ಮೋಸ್ಟ್ ಟ್ರಾಫಿಕ್ ಏನಿಲ್ಲ ಈ ಕಡೆ ಎಲ್ಲ. ಮಧ್ಯಾಹ್ನ ಆಗಿರೋದ್ರಿಂದ ಬಿಸಿಲು ಮಾತ್ರ ಸಖತ್ತೈತೆ. ಫೋನ್ ಕೂಡ ಚಾರ್ಜೇ ಆಗ್ತಿಲ್ಲ. ಸ್ವಲ್ಪ ಚಾರ್ಜ್ ಹಾಕಿದ್ರೆ ಸಾಕು, ಆದರೆ ಆಮೇಲೆ ಚಾರ್ಜರಿಂದ ರಿಮೂವ್ ಆಗಬೇಕು. ಫೋನ್ ಸಖತ್ ಹೀಟ್ ಆಗುತ್ತೆ. ಹಿಂಗೆ ಹೀಟ್ ಆದರೆ ಬ್ಯಾಟ್ರಿ ಫುಲ್ ಡ್ರೈನ್ ಆಗೋಗುತ್ತೆ. ಟ್ರಾಫಿಕ್ ಏನೋ ಕಮ್ಮಿ ಇರೋದ್ರಿಂದ ಬೇಗ ಡ್ರಾಪ್ ಮಾಡಿಬಿಟ್ಟು ನೆಕ್ಸ್ಟ್ ಡ್ಯೂಟಿ ಯಾವ್ದಾರ ನೋಡೋಣ ಬನ್ನಿ. ಟ್ರಾಫಿಕ್ ಇಲ್ಲದಿರೋದು ಸ್ವಲ್ಪ ಡ್ಯೂಟಿ ಮಾಡ್ಕೊಬಿಡ್ಬೇಕು. ಆಮೇಲೆ ಸಂಜೆ ಮೇಲೆ ಟ್ರಾಫಿಕ್ ಆಗ್ಬಿಡುತ್ತೆ. ಈ ಬಿಸಿಲೈತೆ ಅಂದರೆ ಮಳೆ ಬೇರೆ. ಅಲ್ಲೇ HBL ಡ್ರಾಪ್ ಆಯಿತು. ಅಲ್ಲೇ ಡ್ರಾಪ್ ಪಾಯಿಂಟ್ ಅಂತ ನಿಂತೆ. ಯಾರೋ ಬಂದುಬಿಟ್ಟು ಸ್ವಲ್ಪ ಊಟ ಪಾರ್ಸಲ್ ತೊಗೊಂಡು ಹೋಗ್ಬೇಕಿತ್ತು ಅಂತ. ಇಲ್ಲೇ 1.5 ಕಿಲೋಮೀಟ್ರ್ ಇತ್ತು. ಎಲ್ಲ ಸ್ವಲ್ಪ ಎಲ್ಲ ಐಟಮ್ ಎಲ್ಲ ಜೋಡಿಸ್ತಿತ್ತು. ಸೀಟೆಲ್ಲ ಮೇಲ್ಗಡೆ ತೆಗ್ದಿತ್ತು. 7-8 ಬಾಕ್ಸ್ಗಳಿದ್ದು ಅನಿಸುತ್ತೆ. ಅದು ಜ್ಯುವೆಲರಿ ಶಾಪ್ಗೆ ಫಂಕ್ಷನ್ ಇದೆ ಅನಿಸುತ್ತೆ. ಜ್ಯುವೆಲರಿ ಶಾಪ್ ಇಲ್ಲಿಂದ 1.5 ಕಿಲೋಮೀಟ್ರ್ ಡ್ರಾಪ್ ಅಷ್ಟೇ. ಅದು ಐಟಮ್ ಎಲ್ಲ ಫಿಲಪ್ ಮಾಡ್ತಿದ್ದಾರೆ. ಎಲ್ಲ ಫಿಲಪ್ ಆದ್ಮೇಲೆ ಡ್ರಾಪ್ ಮಾಡೋಣ.
ಈಗ ನಾವು ಎಲ್ಲಿದ್ದೀವಪ್ಪ ಅಂದರೆ ಕೂಡ್ಲು ಗೇಟ್ ಹತ್ರ ಇದ್ದೀನಿ. ಫುಲ್ಲು ಮಳೆ ಬರ್ತೈತಿ, ನೋಡ್ಬೋದು. ಸಖತ್ ಮಳೆ. ಗೋಡೆ ಕಾಣಿಸ್ತಿಲ್ಲ ಒಂದು ಚೂರು, ವೈಪರ್ ಹಾಕಿದ್ರು ಏನೂ ಕಾಣಿಸ್ತಿಲ್ಲ. ಎಲ್ಲ ರೋಡ್ ತುಂಬ ಎಲ್ಲ ನೀರು ತುಂಬ ಹೋಗ್ಬಿಟ್ಟೈತೆ ನೋಡಿ. ಮಂಗಳಾಸ್ತಾ ಇದ್ದೀನಿ, ಸಖತ್ ಟ್ರಾಫಿಕ್ ಗುರು. ಮಳೆ ಬೇರೆ ಬಂದೈತೆ. ಈ ಮಳೆ ನಿಂತಾದ್ಮೇಲೆ ಇನ್ನೂ ಟ್ರಾಫಿಕ್ ಆಗುತ್ತೆ. ಟ್ರಾಫಿಕ್ ಜಾಮ್ ನೋಡ್ಬೋದು. ಮಳೆ ಬಂದಾದ್ಮೇಲೆ ಆ ವ್ಯೂ ನೋಡೋಕ್ಕೆ ಒಂಥರ ಚೆಂದ, ಚೆನ್ನಾಗಿ ಕಾಣೋದು ವೆದರ್ ಫುಲ್ಲು. ಸುಮಾರು ಒಂದೊಂದು ನಿಮಿಷಕ್ಕೂ ಬರೀ ಸಿಗ್ನಲ್ಗಳೇ ಬೀಳ್ತೈತಿ. ಇನ್ನೂ ಮೂವ್ ಆಗೋಕ್ಕೆ ಆಗಿಲ್ಲ 4 ಈ ಟ್ರಾಫಿಕಲ್ಲಿ, ಈ ಸಿಗ್ನಲ್ಲು. ವಿಜಯನಗರ ಡ್ಯೂಟಿ ಬಿದ್ದೈತೆ, ಪಿಕಪ್ ಹೋಗ್ತಾ ಇದ್ದೀನಿ ಇಲ್ಲೇನೆ. ಆಲ್ಮೋಸ್ಟ್ ಟ್ರಾಫಿಕ್ ಏನಿರಲ್ಲ ಅಂತ ಹೋಗ್ತಾ ಇದ್ದೀನಿ. ಒಂದು 24 ಕಿಲೋಮೀಟ್ರ್ ಡ್ಯೂಟಿ ಬಿದ್ದೈತೆ. ನೋಡ್ಬೇಕು, ಮಿನಿಮಮ್ ಅಂದರೆ 1 ಅವರ್ ಆಗ್ಬೋದು ಅನ್ಸುತ್ತೆ ಅಷ್ಟೇ. ಶನಿವಾರ ಆಗಿರೋದ್ರಿಂದ ಟ್ರಾಫಿಕ್ ಕಮ್ಮಿ. ಇಲ್ಲೇ ಇದ್ದಾರೆ, ಪಿಕಪ್ ಮಾಡ್ಕೊಂಡು ಹೋಗೋಣ ನೋಡೋಣ. ಇಲ್ಲೇ ಪಿಕಪ್ ಪಾಯಿಂಟ್ ಹತ್ರ ಇದ್ದೀನಿ, ಈಕೋ ಸ್ಪೇಸ್ ಹತ್ರ ಹೇಳಿದ್ದಾರೆ. ವೆಯ್ಟ್ ಮಾಡೋಣ ಒಂದು 5 ನಿಮಿಷ. ಹೊರಗಡೆಯಿಂದ ಬರ್ಬೇಕಂತೆ, ಕೆಲಸ ಬೇರೆ ಮಾಡ್ತವ್ರೆ. ಮಾಡ್ಬೋದು. ಆಲ್ಮೋಸ್ಟ್ ಟ್ರಾಫಿಕ್ ಏನಿಲ್ಲ. ಅಲ್ಲೇ ಫ್ರೇಜರ್ ಟೌನ್ ಡ್ರಾಪ್ ಆಯಿತು. ಸಖತ್ ಟ್ರಾಫಿಕ್ ಇತ್ತು. ಮಿನಿಮಮ್ ಒಂದು 2 ಅವರ್ ಆಗ್ಬಿಟ್ಟಿದೆ ಡ್ರಾಪ್ ಮಾಡೋ ಹೊತ್ತಿಗೆ ಆ ಮಳೇಲಿ. ಹಂಗೆ ಒಂದು ಬೆಳ್ಳಂದು ಡ್ಯೂಟಿ ಬಿತ್ತು, ಅವ್ರನ್ನ RMV ಸೆಕೆಂಡ್ ಸ್ಟೇಜಿಂದ ಬಿದ್ರಳ್ಳಿ ಅಂತ ಬಿದ್ದೈತೆ. ಬಿದ್ರಳ್ಳಿ ಬೈಯಪ್ಪನಹಳ್ಳಿ ಅಂತ ಹೋಗ್ತಾ ಇದ್ದೀನಿ. ನೋಡುವುದು ಎಷ್ಟು ಟ್ರಾಫಿಕ್. ಆಲ್ಮೋಸ್ಟ್ ಏನು ಟ್ರಾಫಿಕ್ ಏನಿಲ್ಲ ಇವತ್ತು, ಕಮ್ಮಿ ಇದೆ ಟ್ರಾಫಿಕ್ಕು ಈ ಸದ್ಯಕ್ಕೆ. ಮುಂದೆ ಏನೋ ಗೊತ್ತಿಲ್ಲ. ಗಾಡಿದು ಫ್ಯೂಸ್ ಬೇರೆ ಹೋಗ್ಬಿಟ್ಟೈತೆ ಗುರು. ಆರನ್ನು ಗೊತ್ತಿಲ್ಲ, ಇಂಡಿಕೇಟ್ರ್ ಗೊತ್ತಿಲ್ಲ. ಆರನ್ನು ಮಾಡ್ದೇನೆ ಹೊಡಿಬೇಕು ಇವತ್ತೆಲ್ಲ ಬಿಟ್ಟರು. ನೋಡೋಣ, ಯಾವ್ದಾರು ಆಟೋ ಮೊಬೈಲ್ ಸಿಕ್ಕರು ಆಟೋ ಮೊಬೈಲ್ಸಲ್ಲಿ ತಗೋಬೇಕು. ಆರನ್ನು ಇಲ್ಲದೇ ಹೊಡೆಯೋದು ಕಷ್ಟ ಸ್ವಲ್ಪ. ಆಲ್ಮೋಸ್ಟ್ 20 ಕಿಲೋಮೀಟರ್ಗೆ 1 ಅವರ್ ಕೊಟ್ಟಿದ್ದಾರೆ ಅಷ್ಟೇ. 7 ಗಂಟೆ ಡ್ರಾಪ್ ಆಗೋಗ್ಬಿಡುತ್ತೆ. ಅಡ್ಡ ಬಂದಾಗ ಏನು ಮಾಡೋದು ಇಲ್ಲಿ? ಸಡನ್ನಾಗಿ ಅಡ್ಡ ಬರ್ತಾರೆ, ಯಾರನ್ನು ಬೇರೆ ಇಲ್ಲ. ಇಷ್ಟ ಸ್ವಲ್ಪ ಆರನ್ ಇಲ್ದರೆ ಓಡಿಸೋದು. ನೋಡಿ ಹೆಂಗೆ ಕಾಣಿಸ್ತೈತೆ ಬೆಂಗಳೂರು. ಸಂಜೆ ಟೈಮ್. ಈಗ ಟೈಮ್ ಆಗಲೇ 6:30. ಟ್ರಾಫಿಕ್ ಇಲ್ಲ ಅಂದ್ಕೊಂಡೆ, ಇನ್ನು ನೋಡ್ರೆ ಟ್ರಾಫಿಕ್ಕು. ಆಲ್ಮೋಸ್ಟ್ ಇವತ್ತು ಡ್ಯೂಟಿಗಳೆಲ್ಲ ಪರವಾಗಿಲ್ಲ. ಆಲ್ಮೋಸ್ಟ್ ಎಲ್ಲೂ ವೆಯ್ಟ್ ಮಾಡೋಕ್ಕೆ ಹೋಗಿಲ್ಲ ನಾನು. ಯಾವ್ದು ಸಿಗುತ್ತೋ ಅದೆಲ್ಲನೂ ಡ್ಯೂಟಿ ತಗೊಂಡು ಬಂದಿದ್ದೀನಿ. ಪರವಾಗಿಲ್ಲ ಡ್ಯೂಟಿ ಇವತ್ತು. ಟ್ರಾಫಿಕ್ ಸ್ವಲ್ಪ ಇತ್ತು ಅಷ್ಟೇ, ಜಾಸ್ತಿ ಏನಿಲ್ಲ ಇವತ್ತು. ನೋಡ 14 ಕಿಲೋಮೀಟ್ರ್ ಐತೆ. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಕಲ್ಯಾಣ ನಗರ ಹತ್ರ ಇದ್ದೀನಿ. ಇನ್ನೊಂದು 4 ಕಿಲೋಮೀಟ್ರ್ ಐತೆ ಡ್ರಾಪು. ಈ ಕಡೆ ಫುಲ್ಲು ಹಳ್ಳಿ ಥರ ಇದೆ. ಯಾವ ಡ್ಯೂಟಿಗಳು ಬೀಳುತ್ತೋ ಯಾವುದೋ ಗೊತ್ತಿಲ್ಲ. ಮಿಸ್ಸಾಗಿ ಯಾವ್ದಾರು ಬಿದ್ದರೆ ಸುಮ್ಮನೆ ತಗೊಂಡು ಹೋಗ್ಬೇಕು. ಪಿಕಪ್ ನೋಡೋಂಗಿಲ್ಲ, ಏನು ನೋಡೋಂಗಿಲ್ಲ.
ಕಡೆ ಬೀಳೋದೇ ರೇರು. ಸಂಜೆ ಮೇಲೆ ಅದು ಹಳ್ಳಿ ಕಡೆ ಅಪಾರ್ಟ್ಮೆಂಟ್ ಇರಲ್ಲ, ಏನಿರಲ್ಲ. ಈ ಕಡೆ ನೋಡ್ಬೇಕು ಯಾವ್ದು ಬೀಳುತ್ತೆ. ಬಿತ್ತು 2.5 ಕಿಲೋಮೀಟರ್ ಪಿಕಪ್ ಐತೆ ಚೀಮಸಂದ್ರದಿಂದ. ಹೆಬ್ಬಾಳ ಸಿಕ್ತು. ಅಲ್ಲಿಂದನೇ ರೋಡ್ ನೋಡ್ಬೋದು. ಫುಲ್ಲು ಎಲ್ಲ ಫುಲ್ ಹಳ್ಳಿ ಈ ಕಡೆ ಥರ. ಹೋಗ್ತಾ ಇದೀನಿ, ರೋಡ್ ನೋಡ್ಬೋದು ನೀವು ಹೆಂಗಿದೆ ಅಂತ. ಫುಲ್ಲು ಎಲ್ಲ ಫುಲ್ ಕತ್ಲು ಕತ್ಲು ಕತ್ಲು. ಫುಲ್ಲು ಹಳ್ಳ ದಿಬ್ಬ. ಪಿಕಪ್ ಲೊಕೇಶನ್ ಏನಾರ ತಪ್ಪಿಪ್ ತಾಳುತ್ತ ಅಂತ ಬೇಜಾರಷ್ಟೇ. ಯಾವುದೋ ಹಳ್ಳಿ ಕಡೆ ಪಿಕಪ್ ಇದೆ ಗುರು ಇದು. ಅಲ್ಲೇ ಆಂದಾಗ ಒಬ್ರು ಹೇಳಿದೆ ಯಾವ್ದಾರ ಮನೆಗಳೈತ ಮುಂದೆ ಅಂತ. ಆಲ್ಮೋಸ್ಟ್ ಇದೆ, ಮನೆಗಳೆಲ್ಲ ಇದೆ. ಪಿಕಪ್ ಲೊಕೇಶನ್ ಮಾತ್ರ ಈ ಥರ ಇದ್ದಿದ್ದು. ಎಲ್ಲ ಇದೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಊರೆಲ್ಲ ಅವರು ಲೊಕೇಶನ್ ಎಲ್ಲ ಹಾಕೋರು. ಏನು ಮಾಡೋಕ್ಕಲ್ಲ, 2.5 ಕಿಲೋಮೀಟರ್ ಪಿಕಪ್ ಮಾಡ್ತಾ ಇರೋದು ಇದೆ. ಇದು ಹಳ್ಳಿ ಡ್ರಾಪ್ ಆಯಿತು. ನೋಡ್ಬೋದು ಇಲ್ಲೇ ಡ್ರಾಪ್ ಆಗಿತ್ತು. ಇಲ್ಲೇ ಕಾಚಕಾರ್ಪೇಟೆ ಪಿಕಪ್ ಬಂದಿದೆ. ಪಿಕಪ್ ಮಾಡ್ಕೊಂಡು ಹೋಗ್ತೇವೆ. ಸಿಕ್ಕಾಪಟ್ಟೆ ಮಳೆ. ನೋಡ್ಬೋದು ಇಲ್ಲೇ ಮೆಜೆಸ್ಟಿಕ್ ಹತ್ರ ಡ್ರಾಪ್ ಆಯಿತು. ಲಾಸ್ಟ್ ಡ್ರಾಪು. ಮಳೆ ಬೇರೆ ಸರ್ಲಾಗಿ ಬಂದು ಹೋಗೈತೆ. ಇತ್ತು ಅಲ್ಲಿಂದ ಭದ್ರಾಪಲ್ಲಿ ಔಟ್ ಬಂದರೆ ಭದ್ರಾಪಲ್ಲಿ ಔಟ್ ಮೆಜೆಸ್ಟಿಕ್ ಬಂದೆ. ಮೆಜೆಸ್ಟಿಕ್ ಡ್ರಾಪ್ ಆಯಿತು. ಈಗ ಮನೆ ಕಡೆಗೆ ಹೋಗ್ತಾ ಇದ್ದೀನಿ. ಫುಲ್ಲು ಮಳೆ ಗುರು. ಸಖತ್ ಮಳೆ ಬಂದ್ಬಿಟ್ಟೈತೆ ಈ ಕಡೆ ಎಲ್ಲ. ಇವಾಗಲೂ ಬರ್ತಾ ಇದೆ ಸೋನೆ. ಆಲ್ಮೋಸ್ಟ್ ಇವತ್ತೆಲ್ಲ ಪರವಾಗಿತ್ತು. ಜಾಸ್ತಿ ಟ್ರಾಫಿಕ್ ಏನಿತ್ತು. ಒಂದೊಂದು ಕಡೆ ಟ್ರಾಫಿಕ್ ಇತ್ತು ಅಷ್ಟೇ. ಪರವಾಗಿಲ್ಲ, ಡ್ಯೂಟಿಗಳು ಚೆನ್ನಾಗಾಯಿತು. ಬ್ಯಾಕ್ ಟು ಬ್ಯಾಕು. ಯಾವುದು ಇಲ್ಲೇ ಆಲ್ಮೋಸ್ಟ್ ಇಲ್ಲೇ ವೆಯ್ಟ್ ಮಾಡಿಲ್ಲ ನಾನು. ಎಲ್ಲ ಫುಲ್ ನೀರು ನಿಂತೋಗ್ಬಿಟ್ಟೈತಿ. ಆ ಮಟ್ಟಿಗೆ ಬಂದೈತೆ ಮಳೆ. ರೋಡೇ ಕಾಣಿಸ್ತಿಲ್ಲ. ಮಧ್ಯಾಹ್ನ ಎಲ್ಲ ಚೆನ್ನಾಗಿ ಬಿಸಿಲು ಬರುತ್ತೆ. ಇವಾಗ ಚೆನ್ನಾಗಿ ಮಳೆ ಬರುತ್ತೆ. ಮನೆ ಹತ್ರ ಇದ್ದೀನಿ. ಅಂತವೇ ಸ್ವಲ್ಪ ದೂರ ಇದೆ ಅಷ್ಟೇ ಮನೆ. ಹೆಂಗಪ್ಪ ಇತ್ತು ಅಂದರೆ ಪರವಾಗಿದ್ದಿಲ್ಲ. ಬಿಸಿಲು ಮಳೆ ಟ್ರಾಫಿಕ್ ಆಲ್ಮೋಸ್ಟ್ ಡ್ಯೂಟಿನೂ ಚೆನ್ನಾಗಿ ಆಗಿದೆ. ಎಲ್ಲೋ ನಿಂತ್ಕೊಂಡಿಲ್ಲ, ಬ್ಯಾಕ್ ಟು ಬ್ಯಾಕ್ ಡ್ಯೂಟಿ ಮಾಡೋದ್ರಿಂದ ಚೆನ್ನಾಗಾಗೈತೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.